ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPTCLನಲ್ಲಿರುವಂತಹ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:1 ಲಿಸ್ಟ್ಗೆ ಯಾವ ಒಂದು ಮೀಸಲಾತಿ, ಸಮತಳ ಮೀಸಲಾತಿ ಅನುಗುಣವಾಗಿ ಹಾಗೂ ಯಾವ ಒಂದು ರಿಸರ್ವೇಷನ್ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿಯ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಎಂಬುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ. ಯಾರೆಲ್ಲ ಈಗಾಗಲೇ ಏನು ಫಿಸಿಕಲ್ ಪಾಸ್ ಮಾಡಿದ್ದಿರಲ್ಲ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಫ್ಯೂಚರ್ ಅದ್ಭುತವಾಗಿರಲಿ, ಮುಂದೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿ ಅಂತ ಹೇಳ್ತಾ, ಇವತ್ತು ನೋಡಿ ಸ್ನೇಹಿತರೆ, ಈ ಒಂದು ಫಿಸಿಕಲ್ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಇನ್ನು ಕೆಲವೇ ದಿನದಲ್ಲಿ ಬೆಸ್ಕಾಂ ಕಿರಿಯ ಪವರ್ಮ್ಯಾನ್ ಹುದ್ದೆ ಆದರೆ ಜಸ್ಕಾಂನಲ್ಲಿ ನೆಕ್ಸ್ಟ್ ಬಿಡ್ತಾರೆ. ಅದು ಕೂಡ ಇನ್ನೇನು ಜೂನ್ ತಿಂಗಳಲ್ಲಿ ಬಿಟ್ಟೇ ಬಿಡ್ತಾರೆ. ಫಿಸಿಕಲ್ ನಡೆಯುತ್ತೆ. ಹೀಗಾಗಿ ನಾವೊಂದು ಈ ಹಿಂದೆ ಒಂದು 2 ವಿಡಿಯೋ ಮಾಡಿದ್ದೆ. 1:1 ಲಿಸ್ಟ್ ಯಾವಾಗ ಬಿಡ್ಬೋದು ಮತ್ತು 1:1 ಲಿಸ್ಟ್ಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಎಂದು ವಿಡಿಯೋ ಮಾಡಿದ್ದೇನೆ. ನೀವು ಅಲ್ಲಿ ಹೋಗಿ ನೀವು ವಿಡಿಯೋ ನೋಡ್ಬೋದು. ಇವತ್ತು ಸ್ನೇಹಿತರೆ, ಹೇಗೆ ಒಂದು ಪ್ರೊಸೆಸ್ ನಡೆಯುತ್ತೆ, ನೀವು ಫಿಸಿಕಲ್ ಪಾಸ್ ಆದ್ಮೇಲೆ 1:1 ಲಿಸ್ಟ್ ಹೇಗೆ ತಯಾರು ಮಾಡ್ತಾರೆ ಎಂದು ಈ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲೊಂದು ಎಕ್ಸಾಂಪಲ್ ತಗೊಳ್ತೇನೆ ನೋಡಿ ಸ್ನೇಹಿತರೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂದರೆ ಬೆಸ್ಕಾಂ ಒಂದೇ ತಗೊಳ್ತೀನಿ. ಎಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ. ಇದೊಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ. ಎಲ್ಲ ಒಂದು ನಿಗಮ ಮಂಡಳಿಗಳ ಕಂಪನಿಯು ಸಹಿತ ಸೇಮ್ ಪ್ರೊಸೆಸ್ ಇರುತ್ತೆ ನೋಡಿ. ಇಲ್ಲಿ ಒಟ್ಟು ಬೆಂಗಳೂರಿನಲ್ಲಿ 618 ಪೋಸ್ಟ್ಗಳಿವೆ. 618 ಪೋಸ್ಟ್ಗಳಿವೆ. ಅದರಲ್ಲಿ ಇಂತಿಷ್ಟು ಪೋಸ್ಟ್ ಅಂತ ಕೆಲವೊಂದು ಕೆಟಗರಿಗೆ ಮೀಸಲು ಇಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, GMದವರಿಗೆ 50% ಇರುತ್ತೆ. ಇನ್ನು ಉಳಿದ 50% ಎಲ್ಲ SC ST OBC ಕ್ಯಾಟಗರಿ 1 ಇವೆಲ್ಲ ಡಿವೈಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಸಾಮಾನ್ಯ ಅಭ್ಯರ್ಥಿ ಅಂತ ಇದೆ ನೋಡಿ. ಇಲ್ಲಿ 3ನೇ ಕಾಲಮ್ ಇದೆ ನೋಡಿ. ಈ 3ನೇ ಕಾಲಮ್ನಲ್ಲಿ ಸಾಮಾನ್ಯ ಅಭ್ಯರ್ಥಿಯಲ್ಲಿ 272 ಹುದ್ದೆಗಳಿವೆ. ಈ 272 ಹುದ್ದೆಗೆ 1:5 ಸೆಲೆಕ್ಟ್ ಮಾಡಿರ್ತಾರೆ. ಫಿಸಿಕಲ್ಗೆ ಎಲ್ಲ ಆಗಿರುತ್ತೆ. ಏನಾದರೂ ನೋಡಿ ಸ್ನೇಹಿತರೆ, ಫಿಸಿಕಲ್ನಲ್ಲಿ ಭಾಳಷ್ಟು ಜನ ಫೇಲ್ ಆಗಿದ್ದಾರೆ ಮತ್ತು ಡಾಕ್ಯುಮೆಂಟ್ಸ್ ತರುವಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕಡಿಮೆ ಇದೆ. 1:2 ಅಥವಾ 1:3 ನಿಮಗೆ 1:1 ಲಿಸ್ಟಿಗೆ ಕಾಂಪಿಟೇಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. 1:2 ಅಥವಾ 1:3 ಅಂದರೆ 1 ಪೋಸ್ಟ್ಗೆ 3 ಅಥವಾ 2 ಜನ 1:1 ಲಿಸ್ಟಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀರಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಕಾಂಪಿಟೇಷನ್ನಲ್ಲಿ ನಿಮಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ನಿಮ್ಮ ಒಂದು ಮೊದಲು ನೀವು ಒಂದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ತಗೋತೇನೆ. ಪರಿಶಿಷ್ಟ ಜಾತಿ ಅಂತ ಅಂದ್ಕೊಳ್ಳಿ. ಪರಿಶಿಷ್ಟ ಜಾತಿಯಲ್ಲಿ ಒಂದು ಹುದ್ದೆಗೆ 2 ಅಥವಾ 3 ಮಂದಿ ಇದ್ದರೆ, ಒಟ್ಟು ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಟ್ಟು 105 ಪೋಸ್ಟ್ಗಳಿವೆ. 105ರಲ್ಲಿ 1:5ಗೆ ಎಷ್ಟು ಅಂದರೆ 525 ಸೆಲೆಕ್ಟ್ ಆಗಿರ್ತಾರೆ ಫಿಸಿಕಲ್ಗೆ. ಆ ಫಿಸಿಕಲ್ನಲ್ಲಿ ಏನಿಲ್ಲ ಅಂದರೂ ಭಾಳಷ್ಟು ಜನ ಫೇಲ್ ಆಗಿದ್ದರೆ 1:5 ಲಿಸ್ಟ್ನಲ್ಲಿ 2 3 ಭಾಳಷ್ಟು ಜನ ಫೇಲ್ ಆಗಿದ್ದರೆ, ಆದ್ದರಿಂದ ಇಲ್ಲಿ ಭಾಳಷ್ಟು ಜನ ಅಂದರೆ 220ರಿಂದ 250 ಜನ ನಿಮ್ಮ ಪರಿಶಿಷ್ಟ ಜಾತಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ನಿಮ್ಮ ಪರಿಶಿಷ್ಟ ಜಾತಿಯು ಆ್ಯಡ್ ಆಗುತ್ತೆ. ಮತ್ತು ನೀವು ಕನ್ನಡ ಮೀಡಿಯಮ್ ಇದ್ದರೆ, ನೀವು ಮತ್ತು ರೂರಲ್ ಸರ್ಟಿಫಿಕೇಟ್ ಇದ್ದರೆ, ಮತ್ತು PDP ಇದ್ದರೆ, ಮತ್ತು ನಿಮ್ಮ ಇತರೆ ಒಂದು ರಿಸರ್ವೇಷನ್ಸ್ ಏನಿರುತ್ತೆ ಅಲ್ವಾ, ಅವು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಹೇಗೆ ಅಂದರೆ, ಈಗ ಪರಿಶಿಷ್ಟ ಜಾತಿಯಲ್ಲಿ ಒಬ್ಬ ಸೆಲೆಕ್ಟ್ ಆಗಿರ್ತಾನೆ 105 ಪೋಸ್ಟ್ಗಳಲ್ಲಿ. ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ಒಬ್ಬ ಸೆಲೆಕ್ಟ್ ಆದ ನಂತರ ಅವಂದು 97 ಅಥವಾ 98 ಇರುತ್ತೆ ಅಂದ್ಕೊಳ್ಳಿ. 98 ಇರುತ್ತೆ ಅಂದ್ಕೊಳ್ಳಿ. 97 ಇರುವಂಥ ವ್ಯಕ್ತಿ ಆ ಮೇಲಿನ 98ಕ್ಕಿಂತ ಇರುವಂಥ ವ್ಯಕ್ತಿಗಿಂತ ಇವಂದು ರಿಸರ್ವೇಷನ್ ಭಾಳ ಇರುತ್ತೆ. ಹೇಗೆ ಅಂದರೆ, ಅವನು ಬರೇ ಕೇವಲ ಪರಿಶಿಷ್ಟ ಜಾತಿ ಮಾತ್ರ ಸೇರುತ್ತೆ. ಕನ್ನಡ ಇಲ್ಲ, ರೂರಲ್ ಇಲ್ಲ, PDP ಇಲ್ಲ, ಯಾವುದೂ ರಿಸರ್ವೇಷನ್ ಇರದೇ ಹೋಗಿದ್ರೆ 97 ಇರುವಂಥ ವ್ಯಕ್ತಿ ಕನ್ನಡ, ರೂರಲ್, PDP ಮತ್ತು ಇನ್ನಿತರ ರಿಸರ್ವೇಷನ್ಸ್ಗಳು ಇರುವುದರಿಂದ
ಇವರು ಲಿಸ್ಟ್ಗೆ ಕುಂದಿರುವ ಸಾಧ್ಯತೆ ಭಾಳ ಇರುತ್ತೆ. ಹೀಗಾಗಿನೇ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಕಟ್ ಆಫ್ ತುಂಬ ಕಡಿಮೆ ನಿಲ್ಲಬಹುದು ಅಂತ ಹೇಳಿ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೊಂದು ತಗೊಳ್ಕೊಂಡು ಹೇಳ್ತೀನಿ ನೋಡಿ. ಈಗ ಯಾವ ಕಾಸ್ಟ್ ತೊಗೊಳ್ಳೋಣ ಅಂದರೆ, ಯಾವುದಾದ್ರೂ ಒಂದು ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಆಗಿ ಈಗ 2A ನಲ್ಲಿ ಭಾಳಷ್ಟು ಜನ ಇರ್ತಾರೆ. 2A ನೋಡಿ ಸ್ನೇಹಿತರೆ, 92 ಹುದ್ದೆಗಳಿವೆ. 92 ಹುದ್ದೆಗಳಲ್ಲಿ ಎಷ್ಟು 1:5 ಅಂದರೆ ಆಲ್ಮೋಸ್ಟ್ ಒಂದು 480 ಹಿಂಗೆ ಸೆಲೆಕ್ಟ್ ಆಗಿರ್ತೀರಿ. ಹೀಗಾದ ಬಳಿಕ ಫಿಸಿಕಲಲ್ಲಿ ಭಾಳಷ್ಟು ಜನ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ನಿತರ ಕಂಬ ಹತ್ತೋದ್ರಲ್ಲಿ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಗುಂಡು ಎಸೆತದಲ್ಲಿ ಕೂಡ ಭಾಳಷ್ಟು ಜನ ಫೇಲ್ ಆಗಿದ್ದಾರೆ. ನೀವು ಫೇಲ್ ಆಗಿಲ್ಲ ಅಂತೇಳಿ ಅಂದ್ಕೋಬೇಡಿ, ಭಾಳಷ್ಟು ಕಾಂಪಿಟೇಷನ್ ಕಡಿಮೆ ಇದೆ. ನಿಮ್ಮ ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಷ್ಟೇ. ನೋಡಿ ಸ್ನೇಹಿತರೆ, ಇಲ್ಲಿ 92 ಹುದ್ದೆಯಲ್ಲಿ ಸುಮಾರು 480 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಂಡು 480ರಲ್ಲಿ ಒಂದು 200 ಅಥವಾ 200 ಜನ ಅಥವಾ 250 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ದರೆ 250ರಲ್ಲಿ, ಈ 250ರಲ್ಲಿ ಜಿ ಎಮ್ನಲ್ಲಿ ಬರುವಂತಹ ವ್ಯಕ್ತಿಗಳು ನೇರವಾಗಿ ಜಿ ಎಮ್ಗೆ ಬರ್ತಾರೆ. ಈ 200 ಅಭ್ಯರ್ಥಿಗಳಲ್ಲಿ ಈ ಜಿ ಎಮ್ನಲ್ಲಿ ಬಂದು ಹೋಗಿ ಸೇರಿದ್ರೆ ಇಲ್ಲಿ ಕಮ್ಮಿ ಆಗುತ್ತೆ, 150ಕ್ಕೆ ಬರ್ಬೋದು. ಹೀಗಾಗಿ ಇಲ್ಲಿ ಭಾಳಷ್ಟು ಕಡಿಮೆ ಕಟ್ ಆಫ್ಗೆ ನಿಲ್ಲಬಹುದು. ಏಕೆಂದರೆ 150 ಜನ ಮಾತ್ರ ಉಳಿದಂಥ 2A ಕಾಸ್ಟ್ನಲ್ಲಿ 50 ಜನ ಜಿ ಎಮ್ಗೆ ಹೋದರೆ, ಜಿ ಎಮ್ ಲಿಸ್ಟಲ್ಲಿ ಕೂತ್ರೆ ಸ್ಕೋರ್ ಇದ್ದವರು 98, 99, 100 ಇದ್ದವರು, 95+ ಇದ್ದವರು ಜಿ ಎಮ್ಗೆ ಹೋದರೆ ಇಲ್ಲಿ 2A ನಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾನು ಕಡಿಮೆ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಒಂದು ಲಕ್ ನೋಡಿ. ಏಕೆಂದರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ನಿಮಗಿಂತ ಹೆಚ್ಚಿನ ಸ್ಕೋರ್ ಮಾಡಿದವರು ಅವರು ಫೇಲ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಥವಾ ಫಿಸಿಕಲ್ಗೆ ಅಟೆಂಡ್ ಆಗದೇ ಇರಬಹುದು. ಹೀಗೆ ಆಗಿದ್ದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಹೋಗುತ್ತೆ. ಏಕೆಂದರೆ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. 1:1 ಲಿಸ್ಟ್ಗೆ ಕಡಿಮೆ ಕಾಂಪಿಟೇಷನ್ ಆಗೋದ್ರಿಂದ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಹೀಗೆ ನೋಡಿ ಸ್ನೇಹಿತರೆ, ರಿಸರ್ವೇಷನ್ ಪ್ಲಸ್ ನಿಮ್ಮ ಕ್ಯಾಟಗರಿ ಪ್ಲಸ್ ನಿಮ್ಮ ಒಂದು ಸ್ಕೋರ್, ಇವು 3 ಒಂದು ಮಾನದಂಡಗಳನ್ನು ಇಟ್ಟುಕೊಂಡು ನೇಮಕಾತಿ ಅಧಿಸೂಚನೆ ಪ್ರಕಾರ ಯಾವ ರೀತಿ ಇರುತ್ತೆ ಪ್ರೊಸೆಸ್, ಆ ರೀತಿ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡುತ್ತಾರೆ. ಇಲ್ಲಿ ನೋಡ್ಬೋದು ನೀವು, ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ತೋರಿಸ್ಬಿಡ್ತೀನಿ. ಇಲ್ಲಿ 618 ಟೋಟಲ್ ಪೋಸ್ಟ್ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ 618 ಟೋಟಲ್ ಪೋಸ್ಟ್ ಇದ್ದರೆ ಬ್ಯಾಕ್ಲಾಗ್ ಅಂದರೆ 288 ಇದಿವೆ. ಒಟ್ಟು ಎಷ್ಟಾಗುತ್ತೆ? 916 ಪೋಸ್ಟು ಹಿಂಗಾಗುತ್ತೆ. 906 ಅಥವಾ 916 ಸಮಥಿಂಗ್ ಆಗುತ್ತೆ. 900+ ಆಗುತ್ತೆ. ಹೀಗಾಗಿ 900+ ನಿಮಗೆ ಬೆಸ್ಕಾಮ್ನಲ್ಲಿ ಒಂದರಲ್ಲೇ ಇವೆ. ಹೀಗೆ ಬೇರೆ ಬೇರೆ ಒಂದು ನಿಗಮ ಮಂಡಳಿಯಲ್ಲಿ ಇನ್ನೊಂದು 4 ನಿಗಮ ಮಂಡಳಿಗಳಲ್ಲಿ ಒಟ್ಟು 3000 ಹತ್ತಿರ ಪೋಸ್ಟ್ ಇವೆ. ಹೀಗೆ 900 ಪೋಸ್ಟ್ಗಳು, ಈ 618 ಪೋಸ್ಟ್ ಮಾತ್ರ ಇವೆ ಅಂತ ಅಂದ್ಕೊಂಡಿದ್ರೆ ಬ್ಯಾಕ್ಲಾಗ್ ಅಂದರೆ ಭಾಳಷ್ಟು ಜನ ಕನ್ಫ್ಯೂಷನಲ್ಲಿ ಇರುತ್ತೆ. ಬ್ಯಾಕ್ಲಾಗ್ ಅಂದರೆ ಹೇಳಿಬಿಡ್ತೇನೆ ನೋಡಿ ಸ್ನೇಹಿತರೆ. ಈಗಾಗಲೇ ಹಿಂದೆ ಏನು ನೋಟಿಫಿಕೇಶನ್ ಆಗಿರುತ್ತೆ ನೋಡಿ, ಆ ಒಂದು ನೋಟಿಫಿಕೇಶನಲ್ಲಿ ಅರ್ಹತೆ ಒಂದು ಏನು ಎಲಿಜಿಬಲ್ ಇರುತ್ತೆ ಅಲ್ವಾ, ನಿಮ್ಮ ಮಾನದಂಡಗಳು, ಅರ್ಹತೆ ಇಲ್ಲದಿರುವಂಥ ಪೋಸ್ಟ್ಗಳು ಏನು ಖಾಲಿ ಉಳಿಯುತ್ತೆ ಅಲ್ವಾ, ಅವು ಹುದ್ದೆಗಳು ಈ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸೇರುತ್ತವೆ. ಮತ್ತು ಈ ಒಂದು ಹುದ್ದೆಗಳಲ್ಲಿ 900+ ಹುದ್ದೆಗಳಲ್ಲಿ ಯಾರು ಎಲಿಜಿಬಲ್ ಆಗೋದಿಲ್ವ, ಬರೀ ಕೇವಲ 800 ಜನ ಎಲಿಜಿಬಲ್ ಆದರೆ 100+ ಬ್ಯಾಕ್ಲಾಗ್ ಹುದ್ದೆಗಳಾಗಿ ಉಳಿದು ಬಿಡುತ್ತವೆ. ಹೀಗೆ ಬ್ಯಾಕ್ಲಾಗ್ ಹುದ್ದೆಗಳು ಉಳಿಯುತ್ತವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್, ಒಂದು ವಿಷಯ, ಮಹತ್ವದ ಮಾಹಿತಿ. ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು